ಹೇಳಿದ್ದಾರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಸಂತೋಷ, ಬಂದು ಹೋಗಲಿ. ಈ ರಾಜ್ಯ ಕಂಡಂಥ ಅತ್ಯಂತ ಭ್ರಷ್ಟ ಯಾರು ಮಂತ್ರಿ ಇದ್ದರು ಹಿಂದಿನ ಸರ್ಕಾರದಲ್ಲಿ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಮೋದಿ ಅವರು ಬರ್ತಾರಂದ್ರೆ ಭಾಳ ಸಂತೋಷದ ವಿಚಾರ. ಯಾರು ಒಪ್ಕೊಂಡಿರಲಿಲ್ಲ, ಯಾರು ಒಪ್ಪಿದ್ರು? ಹಿಂದೆ ಕಾಂಗ್ರೆಸ್ನಲ್ಲಿದ್ದರು, ಅಧಿಕಾರಕ್ಕೋಸ್ಕರ ಬಿಟ್ಟೋಗಿ ಅಧಿಕಾರವನ್ನು ಪಡೆದು ಇವತ್ತು ಅವರು ಈ ರೀತಿಯಾಗಿ ನಡ್ಕೊಂಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಈ ರೀತಿಯಾಗಿ ಮಂತ್ರಿ ಆಗಿರಲಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೋವಿಡ್ ಸಂದರ್ಭದಲ್ಲಿ ಬಡವರ ರಕ್ತವನ್ನು ಹೀರಿರ್ತಕ್ಕಂಥವ್ರು. ಆ ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿ, ಕಣ್ಣಲ್ಲಿ ನೀರೇ ಬರಲಿಲ್ಲ. ಜನ ನೋಡ್ತಾ ಇದ್ದಾರೆ ಇಲ್ಲ ಅಂತೇಳಿ ಅದು ಬಟ್ಟೆ ಹಿಂಗೆ ತೆಗೆದ್ಬಿಟ್ಟು ಮತ್ತೆ ಹಿಂಗೆ ಮತ್ತಲ್ಲಿ ಬಸವರಾಜ್ ಅವರು, ರೈತ ಬಸವರಾಜ್ ಅವರು, ಅವರ ಮುಖಚಾರ ಅವ್ರು ರಕ್ತ ಇದ್ದಿದ್ದು ನೋಡಿದ್ರ, ಈ ಕಡೆ ಕೇಳ್ತಾ ನೋಡಿದ್ರ, ಅದೇ ಸಂಪೂರ್ಣ ನಾಟಕ ಮಾಡಿರ್ತಕ್ಕಂಥದ್ದು. ಅದರಿಂದ 10 ತಿಂಗಳಿಗೆ ಅವರು ಅಜ್ಞಾತವಾಸ ಅಂದರು. ನಾವೆಲ್ಲ 2 ಬಾರಿ ಎಲೆಕ್ಷನ್ ಸೋತಿರ್ತಕ್ಕಂಥದ್ದು, ಅಧಿಕಾರಕ್ಕೆ ಅಂಟುಕೊಂಡಿರೋದ್ರಿಂದ, ಅಧಿಕಾರದ ವ್ಯಾಮೋಹದಿಂದ 10 ತಿಂಗಳು ಅವರು ಸೋತಿರ್ತಕ್ಕಂಥದ್ದನ್ನು ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರ ಪರಿಣಾಮ ಭಾಳಷ್ಟು ಜನ ಕೋವಿಡ್ನ ಯಾರು ಇವತ್ತು ಸಂತ್ರಸ್ತರಿದ್ದಾರೆ, ಯಾರು ಸತ್ತಿದ್ದಾರೆ, ಅವರು ಶಾಪ್ ಕಟ್ಟಿದ್ದಾರೆ. ಭಾಳಷ್ಟು ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ನಾನು ವಿವರವಾಗಿ ಹೇಳಿದ್ದೇನೆ, PPE ಕಿಟ್ಟು ಎಷ್ಟು, ಒಂದು ಅದ್ರ ಬೆಲೆ ಎಷ್ಟಿತ್ತು, ಮೆಡಿಕಲ್ ಎಜುಕೇಷನಲ್ಲಿ ಏನು ರೇಟ್ ಕೊಟ್ಟರು, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ಏನು ರೇಟ್ ಕೊಟ್ಟರು. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ 557 ರೂಪಾಯಿ ಕೊಡ್ತಾರೆ, ಇನ್ಕ್ಲೂಡಿಂಗ್ GST. ಆದರೆ ಮೆಡಿಕಲ್ ಎಜುಕೇಷನಲ್ಲಿ ಪ್ರಾರಂಭದಲ್ಲಿ ಅವ್ರ ಒಂದೇ ಇಲಾಖೆ ಇತ್ತು, ಆ ನಂತರ 2 ಇಲಾಖೆ ಬಂದಿತ್ತು. 1300 ರೂಪಾಯಿ ತೊಗೊಳ್ತಾರೆ PPE. ವೆಂಟಿಲೇಟರು 4 ಲಕ್ಷ ರೂಪಾಯಿ ಕೊಟ್ಟಿದ್ರು ಕೇಂದ್ರ ಸರ್ಕಾರ. ಇವರು 13 ಲಕ್ಷದಿಂದ 18 ಲಕ್ಷದವರೆಗೂ ಖರೀದಿ ಮಾಡ್ತಾರೆ. ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ ಖರೀದಿ ಮಾಡಿದ್ದಾರೆ. ಇವೆಲ್ಲ ತನಿಖೆಗೆ ಒಳಪಡ್ತಾ ಇದೆ. ಎಲ್ಲ ವಿತ್ತ ದಾಖಲೆಗಳು ಈಗ ಒಂದು ಜಸ್ಟಿಸ್ ಅವ್ರ ಮುಂದೆ ಇದೆ. ಈಗ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ಕೊಬೋದು. ಅವರು ಯಾವ ಜಾತಿ ಜನರನ್ನು ಕೂಡ ಅವರು ಸರಿಯಾದ ರೀತಿ ನಡೆಸ್ಕೊಂಡಿಲ್ಲ. ಎಷ್ಟು ಜನ ಒಕ್ಕಲಿಗರ ಮೇಲೆ ಅವ್ರು ಕೇಸ್ ಹಾಕ್ಸಿದ್ರು ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥದ್ದು ದಯವಿಟ್ಟು ಬನ್ನಿ ಮಾಹಿತಿ ಸಹಾಯ ಮಾಡಿ. ಅದರಿಂದ ಅವರು ಒಕ್ಕಲಿಗರ ಕಾರ್ಡು ಮತ್ತೊಂದು ಅವ್ರು ಪ್ಲೇ ಮಾಡಲಿಕ್ಕೆ ಅವ್ರಿಗೆ ಅರ್ಹತೆಯೇ ಇಲ್ಲ. ಅವರು ಯಾವ ಜಾತಿ ಜನಾಂಗದವ್ರನ್ನೂ ಅವರು ಸರಿಯಾದ ರೀತಿ ನಡೆಸ್ಕೊಂಡಿಲ್ಲ. ಸನ್ಮಾನ್ಯ ದೇವೇಗೌಡರು ಭಾಳ ಹಿರಿಯರು. 10 ತಿಂಗಳಿಂದ ಏನಾದರೂ ಅವ್ರಿಗೇನಾದರೂ ನೆನಪಿನ ಶಕ್ತಿ ಏನಾದರೂ ಕಳ್ಕೊಂಡಿದ್ರ ಅನ್ನತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಗ್ಯಾರಂಟಿಗಳು ಅನುಷ್ಠಾನ ಆಗಿದವ ತಾನೆ, ಗಿಮಿಕ್ ಹೆಂಗೆ ಆಗ್ಲಿಕ್ಕಾಗುತ್ತೆ? ನಾವು ಹೇಳಿ ಅನುಷ್ಠಾನ ಮಾಡಲಿಲ್ಲ ಅಂದರೆ ಗಿಮಿಕ್ ಅನ್ಬೋದು. ಇವತ್ತು ಮೋದಿ ಅವರು ಹೇಳಿದ್ರಲ್ಲ, 15 ಲಕ್ಷ ಒಂದೊಂದು ಅಕೌಂಟ್ಗೆ ಕೊಡ್ತೀವಿ, ಸ್ವಿಸ್ ಬ್ಯಾಂಕಿಂದ ಹಣ ತಂದು ಅಂತ, ಅದು ಗಿಮಿಕ್ ಅಲ್ವಾ? ಇದು ನಾವು ಅನುಷ್ಠಾನ ಮಾಡಿದಿರ್ತಾನೆ, ನುಡಿದಂತೆ ನಡ್ಕೊಂಡಿದ್ದಿರ್ತಾನೆ. ಇದು ನಮ್ಮ ಕಣ್ಮುಂದೆ ಇದೆ ಸತ್ಯ. ಮಾಜಿ ಪ್ರಧಾನಿ ಅವರು ಅವರು ತಮ್ಮ ಕುಟುಂಬದ ಏಳಿಗೆಗಾಗಿ ಭಾಳಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಅವರ ಕುಟುಂಬ ಉಳಿಬೇಕು, ಪಕ್ಷ ಅಲ್ಲ, ಅವರ ಕುಟುಂಬ ರಾಜಕಾರಣದಲ್ಲಿ ಉಳಿಬೇಕು. ಅದಕ್ಕಾಗಿ ಅವರು 136 ಜನ ಶಾಸಕರು ಇರ್ತಕ್ಕಂಥ ಒಂದು ಸರ್ಕಾರ, ಸದೃಢವಾಗಿರ್ತಕ್ಕಂಥ ಸರ್ಕಾರ ಬೀಳತ್ತೆ ಅಂದರೆ ಇದಕ್ಕಿಂತ ಹಾಸ್ಯಾಸ್ಪದವಾದಂಥ ಮಾತಿಗೆ ಯಾವುದೇ ಹೇಳ್ತಾರೆ. ಮಾಜಿ ಪ್ರಧಾನಿ ನೋಡಿ, ಈಗ ಮಾಜಿ ಪ್ರಧಾನಿಗಳು ಅವ್ರ ಬಗ್ಗೆ ವಯಸ್ಸಿಗೆ ಗೌರವ ಇದೆ, ಹಿರಿತನಕ್ಕೆ ಗೌರವ ಇದೆ. ಅದೇ ರೀತಿ ಅವ್ರ ಬಾಯಲ್ಲಿ ಈ ರೀತಿ ಮಾತುಗಳನ್ನು ಹೇಳಿಸಿದ್ರಲ್ಲ, ಇಂಥ ಒಂದು ಶೋಚನೀಯ ಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ ಅವ್ರ ಪಕ್ಷ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಏನು ಹೇಳಬೇಕು ಅಂತ. ಸರ್ವೇ ಸಾಮಾನ್ಯವಾಗಿ ಈ ರೀತಿ ಕೆಲವು ಘಟನೆಗಳು ಆಗ್ತವೆ, ಆದರೆ ಆಗಬಾರ್ದು. ಆದರೆ ಎಲ್ಲದಕ್ಕೂ ನಾವು ಕಾವಲಿರುವಂಥದ್ದಕ್ಕೆ ಸಾಧ್ಯ ಇಲ್ಲ. ಆದರೆ ಖಂಡಿತ ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ತದೆ. ಎಲ್ಲದನ್ನೂ ನಾವು ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಆದ ಮಾತ್ರಕ್ಕೆ ಅವರು ಎಲ್ಲ ಅವರ ಸಂದರ್ಭದಲ್ಲಿ, ಅವರ ಆಡಳಿತದಲ್ಲಿ ಯಾವುದೇ ಘಟನೆಗಳಾಗಲೇ ಇಲ್ಲ. ಅದರಿಂದ ಏನಾಗುತ್ತೆ, ದೊಡ್ಡ ದೇಶ, ಎಲ್ಲೋ ಒಂದು ಕಡೆ ಕೆಲವರು ಅವರ ಒಂದು ದುರ್ನಡತೆಯಿಂದ ಆಗ್ತಕ್ಕಂಥ ಘಟನೆಗಳು, ಅದ್ರ ಬಗ್ಗೆ ಕಾನೂನು ರೀತಿಯ ಕ್ರಮ ಖಂಡಿತ. ಹೆಚ್ಚಾಗಿ ನಾವು ಇವತ್ತು ಏನು ನಡೀತು, ಅವರಿಬ್ಬರ ಮಧ್ಯೆ ಏನಿತ್ತು ವ್ಯವಹಾರ ಮತ್ತೊಂದು ಅಂತಕ್ಕಂಥದ್ದು ನಮಗೆ ತನಿಖೆಯಿಂದ ಗೊತ್ತಾಗ್ತದೆ. ತನಿಖೆ ಆದಮೇಲೆ ಅದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ನಾವು ಏನಂದರೆ ಅದು ಈಗ ಹೇಳಿದಾಗ ಅದು ಒಂಥರ ಕೆಟ್ಟ ಒಂದು ಸಂದೇಶ ಆಗುತ್ತೆ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಮೇಲ್ನೋಟಕ್ಕೆ ಆ ರೀತಿ ಒಂದು ಪ್ರೇಮ ಪ್ರಸಂಗ ಇರ್ತಕ್ಕಂಥದ್ದು ಒಂದು ವಿಚಾರ, ಆದರೆ ತಂದೆಯವ್ರ ಹೇಳಿಕೆ ಬೇರೆ ಇದೆ. ಈಗ ಯಾಕೆ ನನಗೆ ಪೋಷಕರಿಗೆ ಮಕ್ಕಳು ಸತ್ತೋದಾಗ ಭಾಳಷ್ಟು ನೋವು ಬಡಗಾಗಿರ್ತಾರೆ. ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋದು.